ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಟ್ವಿನ್ ಡೈರೀಸ್. ಇವತ್ತು ಮಾರ್ನಿಂಗ್ಗೆ ಎದ್ದು ಇಬ್ಬರು ಕೂಡ ಆಟ ಆಡ್ತಾಯಿದ್ರು. ಟ್ವಿನ್ನಿಗೆ ತುಂಬಾ ಹಿಂಸೆ ಮಾಡ್ತಾಯಿದ್ರು. ಇವತ್ತು ನಮ್ಮ ಟ್ವಿನ್ಸ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹಂಗಾಗಿ ನಾನು ನನ್ನ ಕಸಿನ್ನ ಕೂಡ ಕಾಲ್ ಮಾಡಿ ಕರೆದಿದ್ದೆ. ಹಾಗೆ ನಮ್ಮ ಟ್ವಿನ್ಸ್ನ ರೆಡಿ ಮಾಡಿಕೊಂಡು ನಾವು ಹೊಟ್ವಿ ಹಾಸ್ಪಿಟಲ್ ಕಡೆಗೆ. ನಮ್ಮ ಯಾತ್ರೆಯಲ್ಲಿ ಆಟೋ ಬುಕ್ ಮಾಡ್ಕೊಂಡು ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಆಟೋ ಕೂಡ ಬಂತು. ಹಾಗೆ ಹೋಗ್ತಾ ಆಂಜನೇಯ ಸ್ವಾಮಿಗೊಂದು ನಮಸ್ಕಾರ ಹಾಕ್ಕೊಂಡು ನಮ್ಮ ಟ್ವಿನ್ನೀಸ್ ಈ ವ್ಯೂವ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಇವತ್ತು ನಾವು ಹೋಗ್ತಿರೋ ಹಾಸ್ಪಿಟಲ್ ಬಂದು ಕಸ್ತೂರ್ಬಾ ಹಾಸ್ಪಿಟಲ್. ನಾವಿಲ್ಲಿಗೆ ಬಂದಿರೋ ರೀಸನ್ ಏನಂದರೆ ನಮ್ಮ ಟ್ವಿನ್ನೀಸ್ಗೆ 6 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಅವ್ರಿಗೆ 6 ಮಂತ್ಸ್ದು ಚೆಕಪ್ ಇತ್ತು. ನಾವು ಕನ್ಸಲ್ಟ್ ಮಾಡಿರೋ ಡಾಕ್ಟರ್ ಬಂದು ಸುದರ್ಶನ್ ಸರ್ ಅಂತ. ಅವರು ಮಕ್ಕಳನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಹಾಗೆ ಕೊಟ್ಟಿರೋ ಸಪ್ಲಿಮೆಂಟ್ಸ್ನೆಲ್ಲ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಈಗ ನಮ್ಮ ಟ್ವಿನ್ನೀಸ್ಗೆ 6 ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವ್ರಿಗೆ ಸಾಲಿಡ್ ಸ್ಟಾರ್ಟ್ ಮಾಡಬೇಕಿತ್ತು. ಅದ್ರ ಬಗ್ಗೆ ಇದ್ದಿದ್ದ ಡೌಟ್ಸ್ನೆಲ್ಲ ನಾನು ಡಾಕ್ಟರ್ ಹತ್ರ ಕೇಳಿ ಡೌಟೆಲ್ಲ ಕ್ಲಿಯರ್ ಮಾಡಿಕೊಂಡೆ. ಹಾಗೆ ನಮ್ಮ ಟ್ವಿನ್ನೀಸ್ನ ಡೆಲಿವರಿ ಮಾಡಿ ಡಾಕ್ಟರ್ ಬಂದು ಅಪೂರ್ವ ಮೇಡಮ್ ಕೂಡ ಸಿಕ್ಕಿದ್ರು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ನಾವು ಹೊರಟಿದ್ದೆ ಮನೆ ಕಡೆ. ಹಾಗೆ ಬರ್ತಾ ಆಟೋದಲ್ಲಿ ಟ್ವಿನ್ನಿಯ ಕೂಡ ಮಲ್ಕೊಬಿಟ್ಟಿದ್ರು. ಟ್ವಿನ್ನಿಯನ್ನ ಬಂದು ಜೋಲಿಗಾಗಿ ಟ್ವಿನ್ಬಿನ ವಾಕರ್ಗಾಕ್ತೆ. ಅವರು ಅದರಲ್ಲಿ ಆಟಾಡ್ತಾಯಿದ್ರು. ಅಷ್ಟರಲ್ಲಿ ನಾವು ಊಟ ಮಾಡ್ಕೊಬೇಡೋಣ ಅಂತ ನಾನು ನನ್ನ ಕಸಿನು ಊಟ ಕೂತ್ಕೊಂಡ್ವಿ. ನಾವಿಬ್ಬರು ಊಟ ಮಾಡಬೇಕಾದ್ರೆ ಬಂದಿದ್ದೆ ನನ್ನ ಫ್ರೆಂಡ್ ಪಲ್ಲವಿ. ಇವಳು ಒಂಥರ ನನ್ನ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಎಲ್ಲರ ಲೈಫಲ್ಲೂ ಒಬ್ಬರು ಬೆಸ್ಟ್ ಫ್ರೆಂಡ್ ಇದ್ದೇ ಇರ್ತಾರೆ. ಹಂಗೆ ಇವಳು ಕೂಡ ನನ್ನ ಲೈಫಲ್ಲಿ. ಈ ನನ್ನ ಫಸ್ಟ್ ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.